ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮಾರ್ಚ್. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನೂತನ ಸದಸ್ಯರಿಗೆ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ನಿಯೋಜಕ ಮಂಡಲದ ಆಶ್ರಯದಲ್ಲಿ ಜಿಲ್ಲೆಯ ಹಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನ. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಸಮಿತಿಯ ಆಶ್ರಯದಲ್ಲಿ ಬಿಎಂಎಸ್ ನೇತೃತ್ವದಲ್ಲಿ ಕಾರ್ಮಿಕ ಆಂದೋಲನ ಪಾದಯಾತ್ರೆ. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ ಆಶ್ರಯದಲ್ಲಿ ವಾಚನೋತ್ಸವ ಕಾರ್ಯಕ್ರಮ. ಡಾಕ್ಟರ್ ಅಬ್ದುಲ್ ಸತ್ತಾರ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮಾರ್ಚ್ ಆಯೋಜಿಸಲಾಯಿತು. ಪೊಲೀಸರು ಕ್ರೂರರೆಂದು ಆರೋಪಿಸಿ ಪೊಲೀಸ್ ಸೇನೆಯಲ್ಲಿ ಸಮಗ್ರವಾದ ಬದಲಾವಣೆ ತರಬೇಕೆಂದು ಆಗ್ರಹಿಸಿಯಾಗಿತ್ತು ಮಾರ್ಚ್ ಆಯೋಜಿಸಲಾಗಿರುವುದು. ರಾಜ್ಯ ಕಾರ್ಯದರ್ಶಿ ರಂಜಿತ್ ಉದ್ಘಾಟಿಸಿದರು. ಪಿಣರಾಯಿ ವಿಜಯನ್ ಆಡಳಿತದ ಪೊಲೀಸರ ಕ್ರೂರತೆ ಹಾಗೂ ನಿರ್ಲಕ್ಷ್ಯದ ವಿರುದ್ಧ ವಿಕಸಿತ ಕೇರಳಕ್ಕಾಗಿ ಪೊಲೀಸ್ ಸೇನೆಯಲ್ಲಿ ಸಮಗ್ರ ಬದಲಾವಣೆಗಾಗಿ ಎಂಬ ಘೋಷವಾಕ್ಯದೊಂದಿಗೆ ಕಾಸರಗೋಡು ಎಸ್ಪಿ ಕಚೇರಿಗೆ ಬಿಜೆಪಿ ಜಿಲ್ಲಾ ಸಮಿತಿ ನಡೆಸಿದ ಮಾರ್ಚ್ನಲ್ಲಿ ಪ್ರತಿಭಟನೆ ಭುಗಿಲೆದ್ದಿತು. ಉದಯಗಿರಿಯಿಂದ ಪ್ರಾರಂಭವಾದ ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕೆ ರಂಜಿತ್ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿ, ವಿಕಸಿತ ಕೇರಳಕ್ಕಾಗಿ ಪೊಲೀಸ್ ಸೇನೆಯಲ್ಲಿ ಸಮಗ್ರ ಬದಲಾವಣೆ ಆಗಬೇಕು ಎಂದು ಹೇಳಿದರು. 16 കസ്റ്റഡി മരണങ്ങൾ പോലീസ് സ്റ്റേഷനിൽ എത്തിക്കഴിഞ്ഞാൽ ഒരാൾ നിരപരാധിയാണോ അപരാധിയാണോ എന്ന് മർദ്ദിത മുറ കൊണ്ടല്ല മനസ്സിലാക്കേണ്ടത്. അതിന് ഒരുപാട് ശാസ്ത്രീയമായ കാര്യങ്ങൾ ഇന്ന് കേരളത്തിലെ പോലീസിനുണ്ട്. പക്ഷെ കേരളത്തിലെ പോലീസ് സേനയിൽ ഒരാളെ നിരപരാധിയാണോ അല്ലെങ്കിൽ ആള് കുറ്റവാളിയാണോ എന്ന് പരിശോധിക്കുന്നത് ക്രൂരമായ മർദ്ദനത്തിന്റെ പേരിലാണ്. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪಿ ರಮೇಶ್, ಮಣಿಕಂಠ ರೈ, ಎಂ ಬಾಲರಾಜ್, ಎಂ ಜನನಿ, ಮುರಳೀಧರ ಯಾದವ್, ಎಂ ಭಾಸ್ಕರನ್, ಎನ್ ಮಧು, ಮಹೇಶ್, ಗೋಪಾಲ್ ಉಪಸ್ಥಿತರಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಸುನಿಲ್ ಸ್ವಾಗತಿಸಿ ಮನುಲಾಲ್ ಮೇಳತ್ ಧನ್ಯವಾದವಿತ್ತರು. ಪುಷ್ಪಗೋಪಾಲನ್, ಲೋಕೇಶ್ ನಂದ, ಕೆಎಂ ಅಶ್ವಿನಿ, ಕೆಟಿ ಪುರುಷೋತ್ತಮನ್, ಕೋಶಾಧಿಕಾರಿ ವೀಣಾ ಅರುಣ್ ಶೆಟ್ಟಿ, ಸೆಲ್ ಸಂಯೋಜಕ ಸುಕುಮಾರ್ ಕುದ್ರೆಪಾಡಿ, ಎಸ್ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಎಕೆ ಕಯ್ಯರ್, ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಟಿಡಿ ಭರತನ್, ಶಿಬು ಪಾಣತೂರ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಕೆಎಸ್ ರಮಣಿ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸುಕುಮಾರನ್ ಗಾಲಿಕಳವರ್, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ವತ್ಸರಾಜ್, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎನ್ ನಾರಾಯಣ್ ನಾಯಕ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಅಶ್ವಿನ್ ಮಾರ್ಚ್ಗೆ ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ನಿಯೋಜಕ ಮಂಡಲದ ಆಶ್ರಯದಲ್ಲಿ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ನಗರಸಭಾ ಮಹಿಳಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕೆಎಸ್ಎಸ್ಪಿಎ ಜಿಲ್ಲಾಧ್ಯಕ್ಷ ಪಿಪಿ ಕುಂಜಂಬು ಉದ್ಘಾಟಿಸಿದರು. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ನಿಯೋಜಕ ಮಂಡಲದ ಆಶ್ರಯದಲ್ಲಿ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ನಗರಸಭಾ ಮಹಿಳಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕೆಎಸ್ಎಸ್ಪಿಎ ಜಿಲ್ಲಾಧ್ಯಕ್ಷ ಪಿಪಿ ಕುಂಜಂಬು ಉದ್ಘಾಟಿಸಿದರು. ഇത്തരം കാര്യങ്ങൾ വ്യക്തമായി അറിയാവുന്ന ആൾക്കാരെ മുമ്പിലിരിക്കുന്നത് മനസ്സിലായില്ലേ. ഏതായാലും ഇത്തരം കാര്യങ്ങൾ മനസ്സിലാക്കിക്കൊണ്ട് തന്നെ വരാൻ പോകുന്ന തെരഞ്ഞെടുപ്പുകളൊക്കെ നമുക്കൊരു ചൂണ്ട് പലകയാണ്. അത്തരം കാര്യങ്ങൾ നമ്മൾ വ്യക്തമായി മനസ്സിലാക്കിക്കൊണ്ട് തന്നെ നമ്മുടെ അത്തരം പ്രവർത്തനങ്ങൾ കാഴ്ചവെക്കാൻ തയ്യാറായിരിക്കണം. ನಿಯೋಜಕ ಮಂಡಲ ಅಧ್ಯಕ್ಷ ಎಂಕೆ ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕೋಶಾಧಿಕಾರಿ ಬಾಬು ಮಣಿಯಂಗಾನಂ ಅಭಿನಂದನಾ ಭಾಷಣ ಮಾಡಿದರು. ಮುಖಂಡರಾದ ಪಿ ಶಶಿಧರನ್, ಪುರುಷೋತ್ತಮನ್ ಕಾಡಗಂ, ಜಯಲಕ್ಷ್ಮಿ, ಶ್ರೀನಿವಾಸನ್, ಯೂಸಫ್ ಕೊಟ್ಯಾಡಿ, ಎ ಶೋಭನಾ ಶ್ರೀಧರನ್, ಪಿ ನಾರಾಯಣನ್ ಎಂಬಿವರು ಮಾತನಾಡಿದರು.
ಕೆಎಸ್ಎಸ್ಪಿಎ ನಿಯೋಜಕ ಮಂಡಲ ಕಾರ್ಯದರ್ಶಿ ಸೀತಾರಾಮ ಮಲ್ಲ ಸ್ವಾಗತಿಸಿ ಉಷಾ ಅರ್ಜುನನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಸಂಸ್ಥಾಪನಾ ದಿನದಂದು ಜಿಲ್ಲೆಯಲ್ಲಿ 40 ವರ್ಷಗಳಿಂದ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಸದಸ್ಯರನ್ನು ಸನ್ಮಾನಿಸಲಾಯಿತು. ಕೇಂದ್ರ ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ KV ಕುಮಾರನ್ ಮಾಸ್ಟರ್ ಉದ್ಘಾಟಿಸಿದರು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಸ್ಥಾಪನಾ ದಿನದಂದು ಜಿಲ್ಲೆಯಲ್ಲಿ 40 ವರ್ಷಗಳಿಂದ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಸದಸ್ಯರನ್ನು ಸನ್ಮಾನಿಸಲಾಯಿತು. ಕಾಸರಗೋಡು AKPA ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಕೇರಳ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ KV ಕುಮಾರನ್ ಮಾಸ್ಟರ್ ಉದ್ಘಾಟಿಸಿದರು. ഈ സിൽവർ നൈട്രേറ്റ് എന്നുള്ള സാധനം ഉപയോഗിച്ചിട്ട് ഒരു പരീക്ഷ നടത്തുമ്പോൾ അതിൽ വെളിച്ചം പതിയുമ്പോൾ വെളിച്ചത്തിനനുസരിച്ച് അതിൽ മാറ്റങ്ങൾ ഉണ്ടാകുന്നുള്ള കാര്യമാണ് കണ്ടെത്തി. അപ്പോൾ ഒരു ഐഡിയ, ഈ ഒരു ഗ്ലാസ്സിൽ പതിച്ചിട്ട് ഈ പ്രകാശം നിയന്ത്രിച്ചതിലേക്ക് കടത്തുകയാണെങ്കിൽ ಅದು ಉಪಕಾರಿ ചെയ്യുന്നതെന്ന് തോന്നുന്നു. അങ്ങനെ ಜಿಲ್ಲಾಧ್ಯಕ್ಷ ಸುಗುಣನ್ ಹಿರಿಯ ಅಧ್ಯಕ್ಷತೆ ವಹಿಸಿದ್ದರು. AKPA ರಾಜ್ಯ ಕಾರ್ಯದರ್ಶಿ ಹರೀಶ್ ಪಾಲಕೊನ್ನು ಮುಖ್ಯ ಅತಿಥಿಯಾಗಿದ್ದರು. ಛಾಯಾಗ್ರಹಣ ಕ್ಷೇತ್ರದಲ್ಲಿ 40 ವರ್ಷಗಳನ್ನು ಪೂರೈಸಿದವರಿಗೆ ಕುಮಾರನ್ ಮಾಸ್ಟರ್ ಸನ್ಮಾನಿಸಿದರು. ಉಪ ಜಿಲ್ಲಾಧ್ಯಕ್ಷ ವೇಣು ವಿವಿ, ಜಿಲ್ಲಾ ಜೊತೆ ಕಾರ್ಯದರ್ಶಿ ಸುಧೀರ್ ಕೆ, ಜಿಲ್ಲಾ ವೆಲ್ಫೇರ್ ಅಧ್ಯಕ್ಷ ಶೆರೀಫ್ ಫ್ರೇಮ್ ಆರ್ಟ್ ಶುಭ ಹಾರೈಸಿದರು. ಜಿಲ್ಲಾ ಕಾರ್ಯದರ್ಶಿ ರಾಜೇಂದ್ರ VN ಸ್ವಾಗತಿಸಿ ಕೋಶಾಧಿಕಾರಿ ಪ್ರಜಿತ್ NK ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಕಾರ್ಮಿಕ ಆಂದೋಲನ ಎಂಬ ಘೋಷವಾಕ್ಯದೊಂದಿಗೆ ಪಂಚಾಯತ್ ಮಟ್ಟದಲ್ಲಿ BMS ಪಾದಯಾತ್ರೆ ನಡೆಸಲಿದೆ. ಪ್ರತಿಭಟನಾ ಕಾರ್ಯಕ್ರಮಗಳ ಮೊದಲ ಹಂತವಾಗಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 14ರವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಲೆ ಏರಿಕೆ ತಡೆಯಬೇಕು. ಕ್ಷೇಮ ನಿಧಿ ಮತ್ತು ಕ್ಷೇಮ ಪಿಂಚಣಿಯನ್ನು 6,000 ರೂಪಾಯಿಗೆ ಹೆಚ್ಚಿಸಬೇಕು. ಕ್ಷೇಮ ನಿಧಿಯ ಸವಲತ್ತುಗಳನ್ನು ವಿಳಂಬವಿಲ್ಲದೆ ವಿತರಿಸಬೇಕು. ಮರಳು ಗಣಿಗಾರಿಕೆಯನ್ನು ಪುನರಾರಂಭಿಸಬೇಕು. ತಲೆಹೊರೆ ಕಾರ್ಮಿಕರ ಉದ್ಯೋಗ ಹಾಗೂ ಕೂಲಿಯನ್ನು ರಕ್ಷಿಸಬೇಕು ಹಾಗೂ ಸ್ಕೀಮ್ ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಗುರುತಿಸಬೇಕು ಎಂಬ ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪಾದಯಾತ್ರೆ ನಡೆಸಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. 38ഓളം മർമ്മപ്രധാനമായിട്ടുള്ള ആവശ്യങ്ങൾ നമ്മൾ ഉന്നയിക്കുന്നുണ്ട്. വിലക്കയറ്റം തടയുക എന്നുള്ളത് ഇന്നിപ്പോൾ ദേശീയ ശരാശരി വിലക്കയറ്റത്തിനെ നോക്കുമ്പോൾ 3%. പക്ഷേ കേരളത്തിലത് 9.9% വിലക്കയറ്റം ഇന്ന് കേരളത്തിലാണ്. നാളികേരം ഇന്നിപ്പോൾ നമുക്കറിയാം, തേങ്ങയുടെ വില, അതുപോലെ വെളിച്ചെണ്ണയുടെ വില, അരിയുടെ വില, പച്ചക്കറി സാധനങ്ങളുടെ വില, ജീവിക്കാൻ പറ്റാത്ത അവസ്ഥയിൽ ഇന്ന് കേരളം മാറിക്കൊണ്ടിരിക്കുന്ന അവസ്ഥയാണ്. അതേപോലെ നമുക്കറിയാം, സാമൂഹ്യ സുരക്ഷാ പെൻഷൻ, അതുപോലെ ക്ഷേമനിധി പെൻഷൻ, ഇതൊക്കെ തന്നെ 1,600 രൂപയാണ്. അത് ചുരുങ്ങിയത് 6,000 രൂപയെങ്കിലും കൊടുക്കണം എന്നുള്ളതാണ്. ഇത് ഇവിടുത്തെ തൊഴിലാളികളെ ബാധിക്കുന്ന പ്രശ്നങ്ങൾ ഉന്നയിച്ചുകൊണ്ടാണ് ഭാരതീയ മസൂർ സംഘം ഇങ്ങനെ ഒരു സമരം നടത്തേണ്ടതായിട്ട് വന്നിട്ടുള്ളത്. ഇതൊരു വലിയ ദൗത്യമായി നമ്മൾ ഏറ്റെടുക്കുന്നു. BMS ಜಿಲ್ಲಾ ಕಾರ್ಯದರ್ಶಿ KV ಬಾಬು, ಜಿಲ್ಲಾಧ್ಯಕ್ಷ ಉಪೇಂದ್ರನ್, ಜಿಲ್ಲಾ ಉಪಾಧ್ಯಕ್ಷೆ ಗೀತಾ ಬಾಲಕೃಷ್ಣನ್ ಮತ್ತು ಜಿಲ್ಲಾ ಜೊತೆ ಕಾರ್ಯದರ್ಶಿ ದಿನೇಶ್ ಬಂಬ್ರಾಣ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ ಆಶ್ರಯದಲ್ಲಿ ಚೆರ್ಕಳ ಸರ್ಕಾರಿ ಶಾಲೆಯಲ್ಲಿ ವಾಚನೋತ್ಸವ ಆಯೋಜಿಸಲಾಯಿತು. ಖ್ಯಾತ ಬರಹಗಾರ ಹಾಗೂ ಶ್ವಾಸಕೋಶ ತಜ್ಞ ಡಾಕ್ಟರ್ ಅಬ್ದುಲ್ ಸತ್ತಾರ್ ಉದ್ಘಾಟಿಸಿದರು. ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ ಆಶ್ರಯದಲ್ಲಿ ಚೆರ್ಕಳ ಸರ್ಕಾರಿ ಶಾಲೆಯಲ್ಲಿ ವಾಚನೋತ್ಸವ ಆಯೋಜಿಸಲಾಯಿತು. ಖ್ಯಾತ ಬರಹಗಾರ ಹಾಗೂ ಶ್ವಾಸಕೋಶ ತಜ್ಞ ಡಾಕ್ಟರ್ ಅಬ್ದುಲ್ ಸತ್ತಾರ್ ಉದ್ಘಾಟಿಸಿದರು. അതിനുപയോഗിക്കാവുന്ന വാക്ക് എക്ടസിയാണ്. ആഹ്ലാദത്തിൻ്റെ അങ്ങേയറ്റമുണ്ടാകും. ഓരോ പുസ്തകങ്ങൾ വായിക്കുമ്പോൾ വായന നമുക്ക് അറിയുന്നത് നമ്മൾ പരിഷ്കരിക്കും, സംസ്കാര സമ്പന്നമാണ്. ഇപ്പോൾ സാർ പറഞ്ഞ വാക്കുകൾ തന്നെ ഉണ്ട്. വായിച്ചാൽ വളരും, വായിച്ചാൽ വളയും. അപ്പോൾ നമ്മൾ വായിച്ചുകൊണ്ടേ ഇരിക്കുക, ജ്ഞാനിയാക്കണമെങ്കിൽ നമ്മൾ വായന വേണം, അല്ലെങ്കിൽ നമ്മളെ സംസ്കാര സമ്പന്നനാക്കണമെങ്കിൽ വായന വേണം. അതിന് ഈ കേരള സ്റ്റേറ്റ് ലൈബ്രറി കൗൺസിൽ ചെയ്യുന്ന പ്രവർത്തനങ്ങൾ സ്തുത്യർഹമാണ്.
ತಾಲೂಕು ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷೆ ಅಡ್ವೊಕೇಟ್ ಪಿಪಿ ಶ್ಯಾಮಲಾದೇವಿ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಉಪಾಧ್ಯಕ್ಷ ಎಕೆ ಶಶಿಧರನ್, ಕಾರ್ಯಕಾರಿ ಸದಸ್ಯರಾದ ರವೀಂದ್ರನ್ ಕೆ, ರಾಜನ್ ಕೆಕೆ, ಜಿಲ್ಲಾ ಕೌನ್ಸಿಲ್ ಸದಸ್ಯ ಟಿಕೆ ರಾಜಶೇಖರನ್, ಜ್ಯೋತಿಕುಮಾರಿ ಟೀಚರ್, ರಾಘವನ್ ವಲಿಯವೀಡ್, ಇ ಪ್ರಭಾಕರನ್, ಎಸ್ವಿ ಅಶೋಕ್ ಕುಮಾರ್, ಪಿವಿ ರಾಜೇಶ್ ಮಾತನಾಡಿದರು. ತಾಲೂಕು ಕಾರ್ಯದರ್ಶಿ ಪಿ ದಾಮೋದರನ್ ಸ್ವಾಗತಿಸಿ ಜೊತೆ ಕಾರ್ಯದರ್ಶಿ ಕೆವಿ ಸಜೇಶ್ ಧನ್ಯವಾದವಿತ್ತರು. ತಾಲೂಕು ಕೌನ್ಸಿಲ್ನ ವಿವಿಧ ಶಾಲೆಗಳು ಹಾಗೂ ಗ್ರಂಥಾಲಯಗಳಿಂದ 200ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲೊಬ್ಬರಾದ ಸರ್ ಎಂ ವಿಶ್ವೇಶ್ವರಯ್ಯರವರ 165ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಸೀತಂಗೋಳಿಯಲ್ಲಿ ಆಯೋಜಿಸಲಾಯಿತು. ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷ ಸಾಹಿತಿ ವಿ ಕುಳಮರ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕರಲ್ಲೊಬ್ಬರಾದ ಸರ್ ಎಂ ವಿಶ್ವೇಶ್ವರಯ್ಯನವರ 165ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಸೀತಂಗೋಳಿಯಲ್ಲಿ ಆಯೋಜಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷ ಸಾಹಿತಿ ವಿ ಕುಳಮರ್ವ ಸರ್ ಎಂ ವಿಶ್ವೇಶ್ವರಯ್ಯನವರ ಬದುಕು, ವ್ಯಕ್ತಿತ್ವ, ಸಾಧನೆಗಳ ಕುರಿತು ಉಪನ್ಯಾಸ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಶೇಖರ ಶೆಟ್ಟಿ ಬಾಯರು ಅಧ್ಯಕ್ಷತೆ ವಹಿಸಿದರು. ಸಾಹಿತಿ ಅಡ್ವೊಕೇಟ್ ಥೋಮಸ್ ಡಿಸೋಜಾ, ಸಾಹಿತಿ ಬಾಲಮಧುರ ಕಾನನ, ಪತ್ರಕರ್ತ ಪುರುಷೋತ್ತಮ ಭಟ್ ಶುಭಾಶಂಸನೆಗೈದರು. ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಗೌರವ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಶೆಟ್ಟಿ ಬೇಳ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳಿಯಾರು ಬಾಲಗೋಕುಲದ ಆಶ್ರಯದಲ್ಲಿ 43ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಾಶೋಭಯಾತ್ರೆ ಆಯೋಜಿಸಲಾಯಿತು. ಬಾಲಗೋಕುಲ ಮುಳಿಯಾರು ಆಶ್ರಯದಲ್ಲಿ 43ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಾಶೋಭಯಾತ್ರೆ ಆಯೋಜಿಸಲಾಯಿತು. ಗೋವರ್ಧನ ಬಾಲಗೋಕುಲ ಮುಂಡಕೈ, ಷಣ್ಮುಖ ಬಾಲಗೋಕುಲ ಮುಳಿಯಾರು, ಸಾಂದೀಪನಿ ಬಾಲಗೋಕುಲ ಅಂಬಂಗೋಡ್, ಪಾರ್ಥಸಾರಥಿ ಬಾಲಗೋಕುಲ ಚಿಪ್ಲಿಕಯ ಎಂಬಿ ಬಾಲಗೋಕುಲಗಳ ಕೂಡುವಿಕೆಯಿಂದ ಶೋಭಯಾತ್ರೆಗಳು ಬೋವಿಕ್ಕಾನ ಮಥುರಾಪುರಿಯಲ್ಲಿ ಸಂಗಮಿಸಿ ಭಾರತ, ರಾಮಾಯಣ ಚರಿತ್ರೆಯ ಪುರಾತನ ಇತಿಹಾಸಗಳನ್ನು ಆವಿಷ್ಕರಿಸುವ ಹಲವಾರು ಸ್ತಬ್ಧಚಿತ್ರಗಳು, ತಾಲಪ್ಪುಲಿ, ಚೆಂಡೆಮೇಳ, ಮುತ್ತುಕೊಡೆ, ಕೋಡಂಗಿ, ಜನಪದ ಕ್ಷೇತ್ರ ಕಲಾರೂಪಗಳು, ಭಜನೆ ಎಂಬಿವುಗಳೊಂದಿಗೆ ಶಾಂಬಾಬುನಗರ ಶ್ರೀ ಹನುಮಾನ್ ಸ್ವಾಮಿ ಕ್ಷೇತ್ರ ಸನ್ನಿಧಿಯ ಮುಂಭಾಗದ ಮೂಲಕ ಸಂಚರಿಸಿ ಮಲ್ಲಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಸನ್ನಿಧಿಯಲ್ಲಿ ಶೋಭಯಾತ್ರೆ ಸಮಾಪ್ತಿಗೊಂಡಿತು. ಜನ್ಮಾಷ್ಟಮಿ ಪ್ರಯುಕ್ತ ಮುಳಿಯಾರು ಬಾಲಗೋಕುಲವು ಸರಸ್ವತಿ ವಿದ್ಯಾಲಯ, ಸತ್ಯನಾರಾಯಣಪುರ, ಅಮ್ಮಂಗೋಡ್ನಲ್ಲಿ ಬಾಲಕಿಯರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಮ್ಮ ಭಾರತ್
ಚಾರಿಟಿ ಫೌಂಡೇಶನ್ನ ಆಶ್ರಯದಲ್ಲಿ ಸಾವಿತ್ರಿ ಕೋಟವಳಪು ಅವರಿಗೆ ಇರುವ ಹೊಸ ಮನೆಯ ಕೀಲಿಕೈ ಹಸ್ತಾಂತರಿಸಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಹಸ್ತಾಂತರಿಸಿದರು. ಅಮ್ಮ ಭಾರತ್ ಚಾರಿಟಿ ಫೌಂಡೇಶನ್ನ ಸಮಾಜ ಸೇವಾ ಚಟುವಟಿಕೆಯ ಅಂಗವಾಗಿ ನಿರ್ಮಿಸಲಾದ ಮನೆಯ ಕೀಲಿಕೈ ಹಸ್ತಾಂತರಿಸುವ ಮಹಾನ್ ಕಾರ್ಯವಾದ ಮತ್ತೊಂದು ಐತಿಹಾಸಿಕ ದಿನಕ್ಕೆ ಕಾಸರಗೋಡು ಜಿಲ್ಲೆ ಸಾಕ್ಷಿಯಾಯಿತು. ಫೌಂಡೇಶನ್ ನಿರ್ಮಿಸಿದ ಅಮ್ಮ ಭವನದ ಗೃಹ ಪ್ರವೇಶ ಹಾಗೂ ಕೀಲಿಕೈ ಹಸ್ತಾಂತರ ಸಮಾರಂಭ ನಡೆಯಿತು. ಕೋಟವಳಪಿನಲ್ಲಿ ಸಮುದಾಯದ ಪ್ರಮುಖರು ಸೇರಿದ್ದ ತುಂಬಿದ ಪ್ರೇಕ್ಷಕರ ಸಮ್ಮುಖದಲ್ಲಿ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ದೀಪ ಬೆಳಗಿಸಿ ಕೀಲಿಕೈ ವಿತರಣೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರ ಆಶೀರ್ವಚನ ಭಾಷಣವು ಮಾನವ ಸೇವೆಯ ಮಹತ್ವ ಹಾಗೂ ಮನೆ ನೀಡುವ ಆಧ್ಯಾತ್ಮಿಕ ಮಹಿಮೆಯನ್ನು ನೆನಪಿಸಿತು. ಅಧ್ಯಕ್ಷ ಗಣೇಶ್ ಅರಮಂಗಾನಂ ಅಧ್ಯಕ್ಷತೆ ವಹಿಸಿದರು. ಅಮ್ಮ ಭಾರತ್ ಚಾರಿಟಿ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಮಾವಿನಕಟ್ಟೆ ಸ್ವಾಗತಿಸಿದರು. ಉತ್ತರ ಮಲಬಾರ್ ತೀಯ ಸಮುದಾಯ ಕ್ಷೇತ್ರ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರಾಜನ್ ಪೆರಿಯ, ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಎಂಎಲ್ ಅಶ್ವಿನಿ, ಡಿಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಸದಸ್ಯ ಅರ್ಜುನನ್ ತಾಯಲಂಗಡಿ, ಸಿಪಿಎಂ ಕಾಸರಗೋಡು ಲೋಕಲ್ ಸಮಿತಿ ಕಾರ್ಯದರ್ಶಿ ಸುನಿಲ್ ಎಸ್, ಮಧೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ, ಮೊಗ್ರಾಲ್ ಪುತ್ತೂರು ವಾರ್ಡ್ ಮೆಂಬರ್ ರಾಫಿ ಏರಿಯಾಲ್, ತೀಯ ಮಹಾಸಭಾ ಜಿಲ್ಲಾಧ್ಯಕ್ಷ ಪಿ ವಿಶ್ವಂಭರನ್ ಪಣಿಕರ್, ಹಿಂದೂ ಐಕ್ಯವೇದಿ ಜಿಲ್ಲಾಧ್ಯಕ್ಷ ಎಸ್ಪಿ ಶಾಜಿ, ಸೇವಾ ಭಾರತಿ ಜಿಲ್ಲಾಧ್ಯಕ್ಷ ಎಂಟಿ ದಿನೇಶ್, ಗಣೇಶ್ ಎ, ಖ್ಯಾತ ಮಲಯಾಳಂ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕುನ್ನುಮಲ್, ಅಡ್ಕತಬೈಲ್ ಗ್ರಾಮ ಸಮಿತಿ ಅಧ್ಯಕ್ಷ ಪದ್ಮನಾಭನ್ ಎಂಬಿವರು ಮಾತನಾಡಿದರು. ಅಮ್ಮ ಭವನ ನಿರ್ಮಾಣ ಸಮಿತಿಯ ಸಂಚಾಲಕಿ ಹಾಗೂ ಮುಗ್ರಾಲ್ ಗ್ರಾಮ ಪಂಚಾಯತ್ ಲೋಕಲ್ ಸಮಿತಿಯ ಅಧ್ಯಕ್ಷೆ ಪ್ರಮೀಳಾ ಮಜಲ್ ಧನ್ಯವಾದವಿತ್ತರು. ಕಾರ್ಯಕ್ರಮದ ಕೊನೆಯಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಲಾಯಿ ಹಾಗೂ ಕಿಮ್ಸ್ ಆಸ್ಪತ್ರೆ ಕಾಸರಗೋಡು ಸಂಯುಕ್ತ ಆಶ್ರಯದಲ್ಲಿ ಓಣಂ ಆಚರಿಸಲಾಯಿತು. ಚೆರ್ಕಳ ವಿನ್ ವ್ಯಾಲಿ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ತಾಲೂಕು ಲೈಬ್ರರಿ ಕೌನ್ಸಿಲ್ ಕಾರ್ಯದರ್ಶಿ ಪಿ ದಾಮೋದರನ್ ಉದ್ಘಾಟಿಸಿದರು. ಕೋಲಾಯಿ ಹಾಗೂ ಕಿಮ್ಸ್ ಆಸ್ಪತ್ರೆ ಕಾಸರಗೋಡು ಸಂಯುಕ್ತ ಆಶ್ರಯದಲ್ಲಿ ಓಣಂ ಆಚರಿಸಲಾಯಿತು. ಚರ್ಕಳ ವಿನ್ ವ್ಯಾಲಿ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ತಾಲೂಕು ಲೈಬ್ರರಿ ಕೌನ್ಸಿಲ್ ಕಾರ್ಯದರ್ಶಿ പി ദാമോദരൻ ഉദ്ഘാಟಿಸಿದರು. ദപ്പുമുട്ടി പിഞ്ചു കുഞ്ഞുങ്ങളിങ്ങനെ യാത്രയായി പോകുമ്പോൾ പുലിക്കളിയുമായി ഓണത്തിൻ്റെ വേഷമിട്ട് സ്ത്രീകളിങ്ങനെ അവരെ സ്വീകരിക്കുന്ന താളമേളങ്ങളോടെ സ്വീകരിക്കുന്ന കാഴ്ച നാം കാണുകയുണ്ടായി. അതേപോലെ തന്നെ തിരിച്ചും ഈ ചെണ്ടമേളത്തോടെ പുലിക്കളിയെ പള്ളിയിലെ അവിടുത്തെ എല്ലാ മതവിഭാഗത്തിൽപ്പെട്ടവരും പള്ളിയിൽ നിന്നിറങ്ങി അവർ സ്വീകരിച്ച് നാരങ്ങാവെള്ളം കൊടുക്കുന്ന ഒരു സ്നേഹത്തിൻ്റെ കൈമാറ്റം നാം കണ്ടതാണ്. ഈ പറയുന്ന ഇങ്ങനെ ജീവിക്കുന്ന മനുഷ്യൻ്റെ മനസ്സിലേക്കാണ് ഇത്തരത്തിലുള്ള വികാരത്തിൻ്റെ തീക്കോരി ഇടുന്ന ഈ സമൂഹത്തെ കാണണമെന്നും നമുക്കെല്ലാവർക്കും എല്ലാ ദിവസവും ഓണമായിരിക്കട്ടെ. കാസർഗോഡ് നഗരസഭാ സദസ്യ KM ഹനീഫ്, പി അച്ചു, BM സാദിഖ്, അസ്മാസ് അഹമ്മദാജി, പട്ല സി മുഹമ്മദ് കുഞ്ഞി ഹാജി ചെർക്കള, അമാനുല്ല മൗലവി ബുക്സ്, കാസർഗോഡ് മർച്ചന്റ് അസോസിയേഷൻ അധ്യക്ഷ TP ഇലിയാസ്, ഖാദർ ബിഗ്സേൽ, BR മുസ്തഫ, BM റഷീദ്, ഹനീഫ് തുരുത്തി, സിദ്ദിഖ് ചേരങ്കൈ, അഷ്റഫ് ബെദിര, ഹസൈനാർ തൊട്ടുംഭാഗം, ഇബ്രാഹിം ബാങ്കോഡ്, കരീം ചൗക്കി, CL ഹമീദ്, P കൃഷ്ണഭട്ട്, ഡോക്ಟರ್ ಸತ್ತಾರ್, ಸ್ಕ್ಯಾನಿಯಾ ಬೆದಿರ, ಆಮು ಸಿಟಿ, ಸುಲೇಖ ಮಾಹಿನ್ ಮೊದಲಾದವರು ಭಾಗವಹಿಸಿದರು. ಕಿಮ್ಸ್ ಆಸ್ಪತ್ರೆ, ಬಿಂದು ಜ್ಯುವೆಲ್ಲರಿ, ನಮನ್ಸ್ ಮೋಟಾರ್ಸ್, ಬಿಗ್ ಸೇಲ್, ಪೂನಾ ವರ್ಕ್ಶಾಪ್, ಮೌಲವಿ ಮಿಸ್ಬಾ ಅಲ್ ಮದೀನಾ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿದ್ದರು. ಚೆರ್ಕಳ ಮಾರ್ಥೋಮ ಕಿವಡ ಹಾಗೂ ಮೂಕ ವಿದ್ಯಾರ್ಥಿಗಳು ಹಾಗೂ ಅಕ್ಕರ ಫೌಂಡೇಶನ್ನ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು. ഉപഹാരം ഏറ്റുവാങ്ങാൻ വേണ്ടി അണ്ണയ്യയുടെ മറ്റൊരു അണ്ണയ്യ ചെരുപ്പ് തുന്നുന്ന പണിപ്പുരയിലാണ്. ഒരുപക്ഷെ ഇന്ന് ഈ കാസർഗോഡ് മേഖലയിൽ ഡോക്ടർ സത്താറിൻ്റെ പുസ്തകങ്ങൾ ഏറെ വായിക്കപ്പെടില്ലായിരിക്കാം. പക്ഷേ ഇനി ഒരു കാലം വരുന്നുണ്ട്,
ബെയ്ത്ത് സോപ്പായിരിക്കും നമ്മുടെ ആരോഗ്യ രംഗത്ത് കിടക്കുന്നത്. അഭിമാനപ്പെട്ട് കയ്യിൽ വെച്ചോ. നാമസീമയാണ് മറിയുമേലുള്ള ഈ ഉപഹാരം നൽകാൻ വേണ്ടി അനീഫ് തുരുത്തിയെ ക്ഷണിച്ചുകൊള്ളു. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮಾರ್ಚ್. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ. ನೂತನ ಸದಸ್ಯರಿಗೆ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ನಿಯೋಜಕ ಮಂಡಲದ ಆಶ್ರಯದಲ್ಲಿ. ಜಿಲ್ಲೆಯ ಹಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನ. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಸಮಿತಿಯ ಆಶ್ರಯದಲ್ಲಿ. ಬಿಎಂಎಸ್ ನೇತೃತ್ವದಲ್ಲಿ ಕಾರ್ಮಿಕ ಆಂದೋಲನ ಪಾದಯಾತ್ರೆ. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ. ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ ಆಶ್ರಯದಲ್ಲಿ ವಾಚನೋತ್ಸವ ಕಾರ್ಯಕ್ರಮ. ಡಾಕ್ಟರ್ ಅಬ್ದುಲ್ ಸತ್ತಾರ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.